ಮಾಜಿ ಸಂಸದರು ನಮ್ಮ ಪಕ್ಷದ ಮುಖಂಡರು ಆಗಿರತಕ್ಕಂತ ಎಸ್ ಮುನಿಸ್ವಾಮಿ ಅವರು ಕೂಡ ಇದ್ದಾರೆ. ಇವತ್ತಿನ ವಿಷಯ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಮಹದೇವಪುರ ಕ್ಷೇತ್ರ ಬಿದರಹಳ್ಳಿ ಹೋಬಳಿ ಕಾಡುಗೊಡಿ ದಿನ್ನೂರು ಗ್ರಾಮದ ಸುಮಾರು 711 ಎಕರೆ ಜಮೀನು 1950ರ ಆಸುಪಾಸಿನಲ್ಲಿ ಸರ್ಕಾರ ಅಲ್ಲಿಯ ರೈತರಿಗೆ ಮಂಜೂರು ಮಾಡಿದೆ. ಅಂದಿನಿಂದ ಆ ರೈತರು ವ್ಯವಸಾಯಗಳನ್ನ ಆ ಜಮೀನುಗಳಲ್ಲಿ ಮಾಡ್ತಾ ಬರ್ತಿತ್ತು. ನಿಮಗೆ ಈ ಪತ್ರದ ಕಾಪಿಯನ್ನ ನಿಮ್ಮ ಇದಕ್ಕೆ ಕಳಿಸ್ತೇವೆ, ನೀವು ನೋಡ್ಕೊಳ್ಬಹುದು. ಆ 750 ಜಮೀನುಗಳ ಪೈಕಿ ಕೆಲವು ರೀತಿಯ ಪರಬಾರಿಗಳು ಕೂಡ ನಡೆದಿದ್ದವು ಹಿಂದೆ. ಈಗ ಅಲ್ಲಿ ಇರ್ತಕ್ಕಂಥದ್ದು ಆಕಾರ್ ಬಂದಿನಂತೆ ಒಟ್ಟು ವಿಸ್ತೀರ್ಣ ಆಕಾರ್ ಬಂದಿನಲ್ಲಿ 677.3 ಎಕರೆ. ಆದರೆ ಪಹಣಿ ಕಾಲಂ 9ರಂತೆ 719 ಎಕರೆ. ಇದು ಹಿಂದೆ ಹೇಳ್ತಾರೆ ಮಹಾರಾಜರ ಕಾಲದಲ್ಲಿ ಫಾರೆಸ್ಟ್ ಲ್ಯಾಂಡ್ ಆಗಿತ್ತು ಅಂತ. ಸರ್ಕಾರ ಏನ್ ಮಾಡ್ತದೆ, ಕಾಲಕ್ಕೆ ಅಲ್ಲಿ ನೀವು ಫಾರೆಸ್ಟ್ ಅನ್ನ ಬೆಳೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ಅಥವಾ ಅವಶ್ಯಕತೆ ಇದ್ರೆ ಅದನ್ನ ಬದಲಾಯಿಸಿ ಕೊಡ್ತಾರೆ. ಹಾಗೇನ್ ಮಾಡಿದ್ದಾರೆ, ಮಾನ್ಯ ಉಪವಿಭಾಗಾಧಿಕಾರಿಗಳು ಬೆಂಗಳೂರು ಉತ್ತರ ಉಪವಿಭಾಗ ಬೆಂಗಳೂರು ಇದೇನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಇದು ಮಾಡಕ್ಕಾಗಲ್ಲ ಅಂತೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದನ್ನ ಕೊಟ್ಟು ಬಿಡ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತದೆ, ಒಂದು ಸೊಸೈಟಿ ಮಾಡ್ತಾರೆ. ಆ ಸೊಸೈಟಿ ಬಿದರಳ್ಳಿ ಇದರಲ್ಲಿ ಇರ್ತದೆ. ಆ ಸೊಸೈಟಿ ಹೆಸರು ಕಾಡುಗೋಡಿ ಸಾಮೂಹಿಕ ಸಹಕಾರ ಸಂಘ. ಈ ಸಂಘ ಏನ್ ಮಾಡುತ್ತೆ, ಇಷ್ಟು ಜಮೀನುಗಳನ್ನ ಅಲ್ಲಿ ರೈತರಿಗೆ 2 ಎಕರೆ 3 ಎಕರೆ 4 ಎಕರೆ ಹಂಚಿಬಿಡ್ತದೆ. ಅಲ್ಲಿಗೆ ಈಗ ಸ್ವತ್ತಿನ ಅಧಿಕಾರ ಅಥವಾ ಓನರ್ಶಿಪ್ ಇವರಿಗೆ ಬಂದಿರ್ತದೆ, ರೈತರಿಗೆ. ಇದು ಕ್ರಮೇಣ ಈಗೇನಾಗಿದೆ, ಅದರ ಬೆಲೆ ಬಹಳ ಗಗನಕ್ಕೆ ಹೋಗಿಬಿಟ್ಟಿದೆ. ಯಾಕಂದ್ರೆ ಮೇನ್ ಪ್ಲೇಸ್ ಅಲ್ಲಿ ಇದೆ ಅದು. ಇದರಲ್ಲಿ ಸರ್ಕಾರ ಈಗ ಹೇಳೋದು ಅದು ನಮ್ಮ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತದೆ. ಫಾರೆಸ್ಟ್ ಲ್ಯಾಂಡ್ ಇರಬಹುದು, ಅದು ಹಿಂದೆನೆ ರೆವಿನ್ಯೂಗೆ ಅದು ಅಲಾಟ್ ಮಾಡಿ ಆಗೋಗಿದೆ. ರೆವಿನ್ಯೂನವರು ಕೊಟ್ಟಿರೋದು, ಇದು ಸರ್ಕಾರನೇ ಮಾಡಿರೋದು, ಬೇರೆ ಯಾರು ಅಲ್ಲ. ಆಮೇಲೆ ಈಗ ಹೇಳ್ತಿರೋದು ಸರ್ಕಾರ ಅದು ಒತ್ತುವರಿ ಅಂತ. ಸರ್ಕಾರದ ಆದೇಶಗಳು, ಈ ಪತ್ರಗಳನ್ನು ನೀವು ನೋಡಿ ಪಟ್ಟ ಯಾರು ಒತ್ತುವರಿ ಜಾಗಗಳಿಗೆ ಪಟ್ಟ ಕೊಡೋದಿಲ್ಲ. ಇದನ್ನ ಒಂದು ನೋಡಿ, ಪಾಣಿ ಇದು ಮ್ಯಾನ್ಯಲ್, ಈಗಲ್ಲ, 50ರ ದಶಕದಿಂದ ಹಿಡಿದು ಬಂದಿರತಕ್ಕಂತ ಪಾಣಿಗಳು. ಈ ಪಾಣಿ ಯಾರು ಕೂಡ ಸರ್ಕಾರ ಸ್ವತಃ ವಾರಸುದಾರರು ರೈತರಾಗದಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಟ್ಯಾಕ್ಸ್ ಕಟ್ಟಿ ಸೊತ್ತಿನ ಮೇಲೆ ಋಣಭಾರ ಅಂದ್ರೆ ಖಾತಾ ಇವುಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿಸ್ಕೊಂಡಿರೋದು ಇಲ್ಲೆಲ್ಲ ಇದೆ.
ಗ್ರಾಮ ಪಂಚಾಯಿತಿ ಸಹಕಾರ ಸಂಘ ನೋಡಿ, ಈಗ ಅಲ್ಲಿ ಸಮಗ್ರ ಗ್ರಾಮ ಸೇವಾ ಸಹಕಾರ ಸಂಘ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅವ್ರಿಗೂ ಕೂಡ ಹಣ ಕಟ್ಟಿರುವಂತದ್ದು, ಅಂದ್ರೆ ಆ ಸೊಸೈಟಿಯಿಂದ ಪಡೆದಿರೋದು ಇವರೆಲ್ಲಾನು, ಅದು ಕೂಡ ಇದೆ. ಅಂದ್ರೆ ಎಲ್ಲಾ ದಾಖಲೆಗಳು ಇಲ್ಲಿ ಇದ್ರೂ ಕೂಡ ಇವತ್ತು ಇದ್ದಕ್ಕಿದ್ದಂಗೆ ಸರ್ಕಾರ ಯಾಕೆ ಈ ರೀತಿ ಕ್ರಮ ಜರುಗಿಸ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸುಮಾರು ನಮ್ಮ ಇದರ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲಿ ಸದ್ಯಕ್ಕೆ ಇರೋದು 60 ಎಕರೆ 30 ಗುಂಟೆ ರೆಕಾರ್ಡ್ ಪ್ರಕಾರ. ಇದಕ್ಕೆಲ್ಲಕ್ಕೂ ಕೂಡ ನಾನು ರೆಕಾರ್ಡ್ ಕೊಡ್ತೇನೆ. KDB 153.28 ಎಕರೆ ಅದು ತಗೊಂಡಿದೆ. ಅದರಲ್ಲಿ KDB ಯಾರ್ದು? ಸರ್ಕಾರದ್ದು. ನೀವು ಅರಣ್ಯ ಭೂಮಿ ಅಂತೇನಾದ್ರೂ ನೀವು ಅದಿದ್ರೆ 711 ಎಕರೆಯಲ್ಲಿ ನೀವು ಹೇಗೆ ಅದನ್ನು KDBಗೆ ಕೊಡ್ತೀರಿ? 153 ಎಕರೆ 28 ಗುಂಟೆ ನೀವು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಒಂದು ಸಮಯ ನಿಮ್ಮದು ಅರಣ್ಯ ಭೂಮಿ ಆದ್ರೆ. ರೈಲ್ವೆ ಇಲಾಖೆಗೆ ಅಲ್ಲಿ ಗೂಡ್ ಶೆಡ್ ಎಲ್ಲ ಇದೆ, 228.31 ಎಕರೆ, 228 ಎಕರೆ ಅಲ್ಲಿ ರೈಲ್ವೆಗೆ ಕೊಟ್ಟಿದ್ದೀರಿ. ದೇವಸ್ಥಾನ ಒಂದಕ್ಕೆ 2 ಎಕರೆ 32 ಗುಂಟೆ ಕೊಟ್ಟಿದ್ದೀರಿ, ಅಂದ್ರೆ ಹೆಚ್ಚು ಕಡಿಮೆ 3 ಎಕರೆ. ಈಗ ಇಂದಿರಾ ಕ್ಯಾಂಟೀನ್ ನೀವು ಅದರಲ್ಲೇ ಮಾಡಿದ್ದೀರಿ, ಅದು ಫಾರೆಸ್ಟ್ ಆಗಿದ್ರೆ ನೀವ್ಯಾಕೆ ಇಂದಿರಾ ಕ್ಯಾಂಟೀನ್ ಮಾಡಿದ್ರಿ? ಅದರಲ್ಲಿ ಮಾಡಕ್ ಬರೋದಿಲ್ವಲ್ಲ. ಅದೇನಾದ್ರೂ ಫಾರೆಸ್ಟೇ ಆದ್ರೆ ಸರ್ಕಾರ ಕೂಡ ಅದರಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ, ಯಾಕೆ ಮಾಡಿದ್ರಿ? ಆಮೇಲೆ ದಿನ್ನೂರು ಕಾಲೋನಿ ಅಂತಿದೆಯಲ್ಲ ಮನೆಗಳು, ಅದು ಹೆಚ್ಚು ಕಡಿಮೆ 20 ಎಕರೆ ಅದಕ್ಕೆ ಮನೆಗಳಾಗಿದೆ. ರಸ್ತೆಗೆ 13 ಎಕರೆ 3 ಗುಂಟೆ ತಗೊಂಡಿದೆ, ನೀವು ಅದರಲ್ಲಿ ಮಾಡಕ್ ಬರಲ್ಲ. ಸ್ಮಶಾನಕ್ಕೆ 2.5 ಎಕರೆ ಕೊಟ್ಟಿದೆ. ಬಡಾವಣೆ ಮಾಡಲಿಕ್ಕೆ 32 ಎಕರೆ ಇದಕ್ಕೆ ಕೊಟ್ಟಿದೆ. ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲೇ ಆಗಿದೆ. ಕೃಷಿ ಮತ್ತು ಖಾಲಿ ಜಾಗ ಇರತಕ್ಕಂಥದ್ದು 125 ಎಕರೆ ಈಗಲೂ ಇರತಕ್ಕಂಥದ್ದು, ಈಗ ಪಾಣಿಗಳಿದ್ದು ಇವರು ಮಾಡ್ತಾ ಇರೋದು. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಮೆಟ್ರೋ ಬಂದಿದೆ. ಮೆಟ್ರೋಗೆ 44.36 ಎಕರೆ, ಅಂದ್ರೆ 45 ಎಕರೆ ಅವ್ರಿಗೆ ಕೊಟ್ಟಿದೆ. ಆಗಿದ್ಮೇಲೆ ನೀವು ಫಾರೆಸ್ಟ್ ಆದ್ಮೇಲೆ ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಹೇಗೆ? ಈಗ ಈ ರೀತಿ ಅಲ್ಲಿ ಇರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಏನಾಗಿದೆ, ಅನೇಕರು ಈ ರೀತಿ ನಮ್ಮನ್ನ ಎತ್ತಂಗಡಿ ಮಾಡಿಸ್ತಾರೆ ಅನ್ನೋ ಭಯದಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ನಿನ್ನೆ ಒಂದು ಆದೇಶ ಆಗಿದೆ. ನಿನ್ನೆ ತನಕ ಇದು ನಿನ್ನೆನೆ ರಿಟ್ ಪಿಟಿಷನ್ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ. ನಿನ್ನೆ ಆದೇಶ ಆಗಿದೆ. In light of submission made by both sides, in it's necessary that status quo as on date ಏನು status quo ಇತ್ತೋ will be maintained. Both sides, including the state, to file video clipping to as well as photographs depicting the status of the land as on date. ಅವ್ರು ಕೊಡಬೇಕಾಗಿತ್ತು ಅದನ್ನೆಲ್ಲ. ಅದರಲ್ಲಿ ಈಗಾಗಲೇ ಕಟ್ಟಡಗಳು ಬಂದಿದೆ, ಮನೆಗಳಿವೆ. ಹಿಂಗಿದ್ರೂ ಕೂಡ ನಿನ್ನೆ ಯಾರನ್ನ ಇದ್ದು ನೋಡಿ, ಶ್ರೀ ಗಣೇಶ್ ವಿ, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ KR ಪುರಂ ರೇಂಜ್ ಈಸ್ ಪ್ರೆಸೆಂಟ್. ಕೋರ್ಟ್ ಅಲ್ಲಿ ಅವರೇ ಪ್ರೆಸೆಂಟ್ ಇದ್ದಾರೆ. ಅವರು ಮುಂದೆನೆ ನಿನ್ನೆ ಆದೇಶ ಆಗಿದೆ. ಆದ್ರೂ ಇಲ್ಲಿ ಬಂದು ಈಗ ಹೇಳಿ, ಇಲ್ಲಿ ಕಟಕಟೆಯಲ್ಲಿ ನಿಂತ್ಕೊಂಡು ಇಲ್ಲಿ ಹೇಳ್ತಾರೆ, ಅಲ್ಲಿ
ಹೋಗಿ ಆಗ್ಲೇ ಡೆಮಾಲಿಷ್ ಮಾಡ್ತಿದ್ದಾರೆ. ನಮ್ಮ ಜನ ಹೋಗಿ ಕೇಳ್ತಾರೆ, ಕೋರ್ಟ್ನ ಆದೇಶಗಳಿವೆ. ಇದೊಂದಲ್ಲ, ಇನ್ನು ಹಿಂದೆವೂ ಕೂಡ ಇವೆ ಸುಮಾರು ಕೋರ್ಟ್ ಆದೇಶಗಳು. ನೋಡಿ, ಇನ್ನೊಂದು ಆದೇಶ ಇದು, ಇನ್ನೊಂದು ಆದೇಶ. ಇದರಲ್ಲಿ ಸಚಿನ್ ಶಂಕರ್ ಅಂತಕ್ಕಂಥವರು ಅವರು ಕೋರ್ಟ್ಗೆ ಹೋಗಿದ್ರು. ಅವ್ರದ್ದು ಲಿಸ್ಟ್ ನೋಡಿ, ಇಲ್ಲಿ ಲಿಸ್ಟ್ ದೀಸ್ ಪಿಟಿಷನ್ಸ್ ಆನ್ 2 ಜುಲೈ 25. 2 ಜುಲೈಗೆ ಕೇಸ್ ಬರ್ತಾ ಇದೆ. ಅದುವರೆಗೆ ಇಂಟ್ರೀಮ್ ಆರ್ಡರ್ ಗ್ರಾಂಟೆಡ್, ಅರ್ಲಿಯರ್ ಈಸ್ ಎಕ್ಸ್ಟೆಂಡೆಡ್ ಟಿಲ್ ದಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್. ಇಲ್ಲಿದೆ ಇನ್ನೊಂದು ಕೇಸು, ಸೂರಜ್ ಗೋವಿಂದರಾಜ್ ಅವರು ಹೋಗ್ತಾರೆ. ಅವ್ರದ್ದು ಕೂಡ ಅದೇ ಇಂಟರಿಮ್ ಆರ್ಡರ್ ಗ್ರಾಂಟೆಡ್, ಅವ್ರಿಗೂ ಗ್ರಾಂಟ್ ಆಗಿದೆ. ಇದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದಲ್ಲದೆ ಅದಕ್ಕೂ ಮುಂಚೆ ಇನ್ನೂ ಒಂದು ಕೇಸ್ ಇದೆ. ಇದು ಆ ಚೇತನ್ ಅಂತಕ್ಕಂಥವ್ರು ಹೋಗಿರ್ತಾರೆ ಕೋರ್ಟ್ಗೆ. ಅವ್ರಿಗೂ ಕೂಡ ನೋ ಬಿಲ್ಡಿಂಗ್ ಸ್ಟ್ರಕ್ಚರ್ ವಿಲ್ ಬಿ ಡೆಮಾಲಿಶ್ಡ್. ಡೈರೆಕ್ಟ್ ಆಗಿ ಹೇಳ್ತಾರೆ, ನೋ ಬಿಲ್ಡ್ ಸ್ಟ್ರಕ್ಚರ್ಸ್ ವಿಲ್ ಬಿ ಡೆಮಾಲಿಶ್ಡ್. Learned counsel for the petitioner submits that the petition undertaken not to change the nature of the property. ಅದು ಏನಿದೆಯೋ ಹಾಗೇ ಇರಬೇಕು, ಅದನ್ನು ಮುಟ್ಟಬಾರದು, ಅದರ ನೇಚರ್ ಅನ್ನು ಕೆಡಿಸಬಾರದು. ಕೋರ್ಟ್ ಆದೇಶಗಳಿವು. ಆದ್ರೆ ಈ ಕೋರ್ಟ್ ಆದೇಶಗಳಿರೋದು ಸರ್ಕಾರಕ್ಕೆಲ್ಲ ಗೊತ್ತಿದ್ರು. ಅದ್ಯಾಕೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ? ನಮ್ಮ ಹತ್ರ ವಿಡಿಯೋಗಳಿದೆ, ನೀವು ನೋಡಬಹುದು. ಹೆಣ್ಣು ಮಕ್ಕಳು, ಸಾವಿರಾರು ಜನ ಹೆಣ್ಣು ಮಕ್ಕಳಿದ್ರೆ ಒಂದು 7-8 ಜನ ಹೆಣ್ಣು ಮಕ್ಕಳು ಇದು ಪೊಲೀಸ್ನವರಿದ್ದಾರೆ. ಇನ್ನು ಉಳಿದಿದ್ದವರೆಲ್ಲರೂ ಗಂಡಸರಿದ್ದಾರೆ. ಒಬ್ಬೊಬ್ಬರನ್ನ ಎತ್ತಿ ಹೊರಗಡೆ ದಬ್ಬುತ್ತಾ ಇದ್ದಾರೆ ಗಂಡಸರೇನೆ. ಎಂತ ದುಂಡಾವರ್ತಿ ಇದು. ಜೊತೆಗೆ ಇವರೆಲ್ಲ ಹೋಗಿ ಕೇಳಿದ್ರೆ, ಕೋರ್ಟ್ ಅಲ್ಲಿ ಇದೆಯಲ್ಲಪ್ಪ ಕೇಸು, ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ. ಕಂಟೆಂಪ್ಟ್ ಹಾಕ್ತೀರಾ, ಕಂಟೆಂಪ್ಟ್ ಹಾಕಿ, ನಾವು ಎದುರಲ್ಲ. ಯಾಕೆ ಅಂದ್ರೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ನಿಮಗೆ ಕೊಟ್ಟವ್ರು ಯಾರು? ಅವರಿಗೆ ಸರ್ಕಾರ ಟಾಸ್ಕ್ ಕೊಟ್ಟಿದೆಯಂತೆ. ಆ ಟಾಸ್ಕ್ ನಾವು ಪೂರೈಸಬೇಕು. ಇಲ್ಲಂತಂದ್ರೆ ಸರ್ಕಾರ ನಮ್ಮ ಮೇಲೆ ಕ್ರಮ ಜರುಗಿಸ್ತದೆ. ಆದ್ರಿಂದ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವು ಎಷ್ಟೇ ಜನ ಬಂದರೂ ನಾವು ಬಿಡೋದಿಲ್ಲ. ಮುನ್ಸ್ವಾಮಿ ಅವರು ಹೋಗಿದ್ರು ಸ್ಥಳಕ್ಕೆ, ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಕೆಲವರು ವಕೀಲರುಗಳು ಕೂಡ ನೋಡಿ, ಇಲ್ಲಿ ಬಂದು ಕುಳಿತಿರೋರು ಕೂಡ ಹೋಗಿದ್ರು. ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಆಮೇಲೆ ಬಿಟ್ಟಿದ್ದಾರೆ. ಈಗ ನೋಟಿಸ್ಗಳು ಸರ್ವ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ. ಅಲ್ಲಿ ಈಗಲೂ ಸಾವಿರಾರು ಜನರು ಪ್ರೊಟೆಸ್ಟ್ ಮಾಡ್ತಾ ಕುಳಿತಿದ್ದಾರೆ. ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚು ಪೊಲೀಸರಿದ್ದಾರೆ. ಅಂದ್ರೆ ನಿಮಗೆ ಹಠ ಏನು? ಏನು ಕೋರ್ಟ್ ಆದೇಶ ನಿಮಗೇನಿದೆ? ಅವರೊಂದು ಆದೇಶ ಹೇಳ್ತಿದ್ದಾರೆ, ಏನೋ ಆಂಧ್ರ ಪ್ರದೇಶದಲ್ಲಿ ಒಂದು ಕೋರ್ಟ್ ಆದೇಶ ಆಗ್ಬಿಟ್ಟಿದೆ. ಹೋಗ್ಲಿ, ಆ ಆದೇಶ ಏನು ತೋರಿಸಿ ಅಂತಂದ್ರೆ ತೋರ್ಸಲ್ಲ, ಇದುವರೆಗೆ ತೋರ್ಸಲ್ಲ. ಆದ್ರೆ ಇವರೆಲ್ಲರನ್ನು ಒಕ್ಕಲೆಬ್ಬಿಸ್ತಿದ್ದಾರೆ. ವಿಷಯ ಇಷ್ಟೇ, ಪಕ್ಕದಲ್ಲಿ ನೀವು KIDB ಲ್ಯಾಂಡ್ ಅನ್ನ ತಗೊಂಡು KIDBಗೆ ನೀವು ಸೈಟ್ಗಳು ಮಾಡಿ ಇಂಡಸ್ಟ್ರಿಗೆ ಅಲಾಟ್ ಮಾಡಿದ್ದೀರಿ. ಸರ್ಕಾರ ಅದಕ್ಕೆ ದುಡ್ಡು ಬರಬೇಕಾಗಿತ್ತು, ದುಡ್ಡು ತಗೊಂಡಿದ್ದೀರಿ. ಮೆಟ್ರೋ ಅದರಲ್ಲೇ ಹೋಗಿದೆ, 34 ಎಕರೆ ಚಿಲ್ಲರೆ ಹೋಗಿದೆ, 45. ಅದು ಸರ್ಕಾರಕ್ಕೆ ದುಡ್ಡು ಸೇರಿತು. ಈ ಕಡೆ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲೇ ಇದೆ, ಈ ಕಡೆ ದೇವಸ್ಥಾನ ಕೂಡ ಅದರಲ್ಲೇ ಇದೆ, ಸ್ಮಶಾನ ಇದೆ. ಇನ್ನೊಂದು ಪ್ರೈವೇಟ್ ಅಲಾಟ್ಮೆಂಟ್ ಆಗಿಲ್ಲ. ಸೂರಿ ನಾಯರ್ ಅಂತ ಒಂದು ಫ್ಯಾಕ್ಟರಿ ಇದೆ. ಸೂರಿ ನಾಯರ್ ಒಂದು ಫ್ಯಾಕ್ಟರಿ. ಆ ಫ್ಯಾಕ್ಟರಿ ಗವರ್ಮೆಂಟ್ ಅಲಾಟ್ ಮಾಡಿಲ್ಲ. ಅವ್ರೇನ್ ಮಾಡಿದ್ದಾರೆ, ಈ ಪ್ರೈವೇಟ್ ಯಾರಿಗೆ ಅಲಾಟ್ ಆಗಿತ್ತೋ ಅವ್ರ ಹತ್ರ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಫ್ಯಾಕ್ಟರಿ ಎಲ್ಲ ಆಗೋಯ್ತು, ಯಾರೂ ಕೇಳಲಿಲ್ಲ. ಇಷ್ಟೆಲ್ಲ ಡೆವಲಪ್ ಆದಾಗ ಫಾರೆಸ್ಟ್ನವ್ರಿಗೆ ಕಣ್ಣುಗಳು ಇರಲಿಲ್ಲ, ಕಿವಿಗಳು ಇರಲಿಲ್ಲ, ಯಾರು ಬಂದಿಲ್ಲ. ಇದೆಲ್ಲ ಆದ್ಮೇಲೆ ಅದೂ ಫಾರೆಸ್ಟ್ ಸೇರಿದ್ದು ಇನ್ನೂ ಒಂದು ಫ್ಯಾಕ್ಟರಿ ಅದ್ರ ಪಕ್ಕದಲ್ಲಿದೆ. ಅವರಿಬ್ರು ಸೇರಿ ಏನ್ ಮಾಡ್ತಾರೆ, ಕೋರ್ಟ್ ಅಲ್ಲೇ ಹೋಗಿ ಹಾಕೊಳ್ತಾರೆ. ಇಲ್ಲಿ ಕೋರ್ಟ್ ಅಲ್ಲಿ ಸಕ್ಸಸ್ ಆಗಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೆ ಈ ಫ್ಯಾಕ್ಟರಿ ಅದನ್ನು ಮುಟ್ಟೋಂಗಿಲ್ಲ,
ಅವರು ಖರೀದಿ ಮಾಡಿ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಅವರು ಸ್ವಂತ ವಾರಸುದಾರರು ಅದಕ್ಕೆ ಅಂತೇಳಿ ಜಡ್ಜ್ಮೆಂಟೇ ಬಂದ್ಬಿಡ್ತು. ಜಡ್ಜ್ಮೆಂಟ್ ಬಂದಾಗ ಹಂಗಿದ ಮೇಲೆ ಫಾರೆಸ್ಟ್ ಲ್ಯಾಂಡ್ ಅಂತ ನೀವು ಹೇಳಿದ ಮೇಲೆ ಕೋರ್ಟ್ ಆದೇಶ ನೀವು ಒಪ್ಪಲೇಬೇಕು. ಈಗ ನೀವು ಅವ್ರನ್ನ ಮುಟ್ಲಿಲ್ಲ, ಆಗಿದ್ದ ಮೇಲೆ ಕೋರ್ಟ್ ಆದೇಶ ಬಂದ್ರೆ ಫಾರೆಸ್ಟ್ ಲ್ಯಾಂಡು ಕೂಡ ಪ್ರೈವೇಟ್ ಲ್ಯಾಂಡ್ ಆಗುತ್ತಾ? ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗಳಲ್ಲಿ ಉತ್ತರ ಇದೆಯಾ? ಈಗ ಈ ಜಮೀನುಗಳೇನಿದೆಯೋ ಇದು ರೈಲ್ವೆಗೆ 200 ಚಿಲ್ಲರೆ ಎಕರೆ ಕೊಟ್ಬಿಟ್ಟಿದ್ದೀರಿ ಗೂಡ್ ಶೆಡ್ಗಳಿಗೆ. ಫಾರೆಸ್ಟ್ ಅಂತಂದ್ಮೇಲೆ ಅವ್ರಿಗೆ ಹೆಂಗ್ ಕೊಡ್ತೀರಿ ನೀವು? ನಿಮಗೆ ಕೊಡಕ್ ಬರೋದಿಲ್ಲಲ್ಲ. ಕಂಟೈನರ್ ಕಾರ್ಪೊರೇಷನ್ ಇದು ಮಾಡಿದ್ದೀರಿ. ಅದು ಬೇಕಾದಷ್ಟು ಎಲ್ಲಾ ಲ್ಯಾಂಡು ಹೊರಟೋಗಿದೆ. ಈಗ ಇರತಕ್ಕಂಥದ್ದು ನಿಜವಾದ ವಿಷಯ ಏನಂತಂದ್ರೆ, ಕೋರ್ಟ್ ಆದೇಶ ಆದ್ರೂ ಇರಲಿ, ಏನಾದ್ರೂ ಇರಲಿ, ಅದನ್ನೆಲ್ಲ ಏನು ಖಾಲಿ ಉಳಿದಿದೆಯೋ ಅಲ್ಲಿ ಸ್ಟ್ರಕ್ಚರ್ಗಳಿದ್ರೆ ಎಲ್ಲ ಡೆಮಾಲಿಷ್ ಮಾಡಿ ಅದು ಫಾರೆಸ್ಟ್ ಅಂತ ಬೋರ್ಡ್ ಹಾಕ್ಬೇಕು ಈಗ ಅವರು. ಯಾಕೆ ಅಂದ್ರೆ ಸುಮಾರು 6,000ದಿಂದ 7,000 ಕೋಟಿ ಆಸ್ತಿ ಆಗತ್ತೆ. ಅದು 6ರಿಂದ 7,000 ಕೋಟಿ ಆಸ್ತಿ ಆಗತ್ತೆ. ಇದರ ಮೇಲೆ ಮಾಫಿಯಾ ಕಣ್ಣು ಬಿದ್ದಿದೆ. ಈಗ ಮಾಫಿಯಾ, ಅದ್ರ ಹಿಂದೆ ಮಾಫಿಯಾ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸರ್ಕಾರವೇ ಮಾಫಿಯಾ, ಸರ್ಕಾರವೇ ಇದರ ಮಾಫಿಯಾ. ಹೇಗೆ ಅಂದ್ರೆ ಇದರಲ್ಲಿ ಅನೇಕ ಮಂತ್ರಿಗಳು ಇದ್ದಾರೆ, ಅದರ ಹಿಂದೆ ಯಾರು ವರ್ಕ್ ಮಾಡ್ತಾರೋ ಅವ್ರ ರಿಲೇಷನ್ಸ್ ಎಲ್ಲ ಇದ್ದಾರೆ. ಇದು ಏನಂತಂದ್ರೆ ಈಗ ಒಂದು ಎಕರೆ ಕಡಿಮೆ ಅಂತಂತಂದ್ರೆ 40ರಿಂದ 50, 60, 70 ಕೋಟಿ ಆಗ್ತದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಲ್ಯಾಂಡೇ ಅದು. ಅದೇನು ಇದೆಲ್ಲ, ನೀವು ಹೋಫ್ ಫಾರಮ್ಗೆ ಹೋಗ್ಬೇಕಾದ್ರೆ ಈ ಕಡೆ ಟೆಕ್ ಪಾರ್ಕ್ ಇದೆಯಲ್ಲ, ಟೆಕ್ ಪಾರ್ಕ್ ಆಪೋಸಿಟ್ ಇರೋದೇ ಲ್ಯಾಂಡ್ಗಳು. ಅಂತ ಒಂದು ಲ್ಯಾಂಡ್ ಇವತ್ತು ದಲಿತರ ಕೈಯಲ್ಲಿದೆ. ಇವೆಲ್ಲ ಮೇನ್ ಯಾಕಿದು ಇಷ್ಟೊಂದು ಮುಗಿಬಿದ್ದಿದ್ದಾರೆ ಅಂದ್ರೆ, ಇವರೆಲ್ಲ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು. ಸುಮಾರು 4,000 ಮನೆಗಳಿದೆ, 2,000 ಮನೆಗಳಿದೆ ಅಲ್ಲಿ. 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಆ ಊರಿನಲ್ಲಿ. ಇದೆಲ್ಲ ಅವ್ರಿಗೆ ಸೇರಿದ್ದು. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಡ ರೈತರಾಗಿದ್ದವರು, ಎಲ್ಲರೂ ಕೂಡ ದಲಿತರು. ಅವ್ರಿಗೆ ಆಗಿನೇ ಈ ಸೊಸೈಟಿ ಆವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜಮೀನುಗಳನ್ನ. ಈಗ ಇದು ದಲಿತರದಾದ್ರಿಂದ ನೀವು ದಲಿತರ ಮೇಲೆ ಬಿದ್ದರೂ ಯಾರು ಕೇಳೋರಿಲ್ವಲ್ಲ, ಸುಲಭವಾಗಿ ನೀವು ವಾಪಸ್ ತಗೋಬಿಡ್ಬೋದು ಅದನ್ನ. ಬೇರೆಯವರಾಗಿದ್ದಿದ್ರೆ ಇಷ್ಟೊತ್ತಿಗೆ ಕೋರ್ಟ್ಗಳಲ್ಲಿ ಹೋಗಿ ಅವರ ಆದೇಶಗಳನ್ನ ತಗೋಬರ್ತಿದ್ರು. ಈಗ ಸೂರ್ಯನಾಯರ್ ಫ್ಯಾಕ್ಟರಿ ಹೆಂಗ್ ತಂದ್ರು ಆದೇಶ? ನೀವು ಮುಟ್ಟಲಾರದ ರೀತಿಯಲ್ಲಿ ಅವರು ಮಾಡಿದ್ರು. ಆದ್ರೆ ಈ ಜನ ಅಷ್ಟು ದುಡ್ಡು ಕೊಟ್ಟು ಹೋಗಿ ತರೋಂತ ಶಕ್ತಿ ಅವ್ರಿಗಿಲ್ಲ. ಅವ್ರಿಗೇನಂತಂದ್ರೆ ನೀವು ಭಯ ಹಿಡಿಸಿದ್ರೆ ಭಯ ಬಿದ್ದು ಬಿಡ್ತಾರೆ. ಆ ಕಾರಣದಿಂದ ದಲಿತರನ್ನ ಒಕ್ಕಲೆಬ್ಬಿಸಬೇಕು, ಅವರ ಜಮೀನುಗಳನ್ನ ಕಿತ್ಕೊಂಡು ನಾವು ಬಂಡವಾಳ ಮಾಡ್ಕೊಳ್ಬೇಕು. ಒಂದು ಸಮಯ ಅಷ್ಟು ಜನ ದಲಿತರಿಗೆ ಈ ಜಮೀನುಗಳು ಸಿಕ್ಕಿಬಿಟ್ರೆ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಇದನ್ನ ಬಹುಶಃ ಈ ಸರ್ಕಾರಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಲಿತರನ್ನ ಒಕ್ಕಲೆಬ್ಬಿಸುವ ಒಂದು ಕಾರಣದಿಂದ ಮತ್ತು ಅದು ಸಂಪೂರ್ಣ ಬೆಲೆ ಬಾಳ್ತಾ ಇರತಕ್ಕಂಥ ಜಮೀನಾಗಿರೋದ್ರಿಂದ ಅದನ್ನ ಸರ್ಕಾರ ವಾಪಸ್ ತಗೊಂಡು ನಾಳೆ ದಿವಸ ಬೇರೆ ಯಾರಿಗೂ ಇಷ್ಟ ಬಂದವ್ರಿಗೆಲ್ಲನೂ ಅಲಾಟ್ ಮಾಡಬಹುದಲ್ಲ. ಏರ್ಪೋರ್ಟ್ ಪಕ್ಕದಲ್ಲಿ ಆಯ್ತು, ಯಾರ್ಯಾರಿಗೆ ಬೇಕೋ ಜಮೀನುಗಳನ್ನು ಕೊಟ್ಕೊಂಡ್ರು. KIDB ಹೆಸರಿನಲ್ಲೇ ಕೊಟ್ರಲ್ಲ, ಯಾರ್ಯಾರು ತಗೋಬಾರ್ದಾಗಿತ್ತು ಅವರೆಲ್ಲ ತಗೊಂಡ್ರು.
ಕೊನೆಯಲ್ಲಿ ವಾಪಸ್ಸು ಕೊಟ್ರು, ಅದು ಬೇರೆ ವಿಷಯ. ಇವತ್ತು ಇಲ್ಲೇನಾಗ್ತಾ ಇದೆ, ದಲಿತರ ಜಮೀನುಗಳನ್ನ ಸುಲಭವಾಗಿ ನಾವು ವಾಪಸ್ ತಗೋಬಿಡ್ಬೋದು. ಎದುರಿಸಿದ್ರೆ ಅವ್ರು ಹೊರಟೋಗ್ಬಿಡ್ತಾರೆ. ಇನ್ನು ಮುಂದುವರೆದು ನಮ್ಮನ್ನ ಅವರು ಏನು ಮಾಡಕ್ಕಾಗಲ್ಲ, ಕೋರ್ಟ್ಗೂ ಹೋಗಲ್ಲ. ಆದ್ರೆ ಕೋರ್ಟ್ನಲ್ಲಿ ಇಲ್ಲಿ ದಾವೆ ಇರ್ತಕ್ಕಂಥದ್ದು, ಸ್ಟೇಗಳಿದ್ರೂ ಕೂಡ ಬೇಕಾದ್ರೆ ಹೋಗಿ ನೀವು ನಮ್ಮ ಮೇಲೆ ಕಂಟೆಂಪ್ಟ್ ಹಾಕೊಳ್ಳಿ. ಅದನ್ನ ಏನ್ ಮಾಡಕ್ಕಾಗ್ತದೆ, ಅದನ್ನ ಮುಂದುವರಿಸಲಿಕ್ಕೆ ಇವ್ರಿಗೆ ತಾಕತ್ತಿರಲ್ಲ, ಅದರಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸುಮಾರು ಈ 6,000 ದಿಂದ 7,000 ಕೋಟಿಯ ಈ ಬೆಲೆ ಬಾಳತಕ್ಕಂತ ಜಮೀನುಗಳನ್ನ ಈಗ ಮಾಫಿಯಾದವರು ಇದನ್ನ ಪಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ಮಾಫಿಯಾಗೆ ಸರ್ಕಾರವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದು ಇಡೀ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಜನರ ಮೇಲೆ ಇವತ್ತು ದರ್ಪ ಮಾಡ್ತಿದ್ದಾರೆ. ಅಲ್ಲಿ ದಲಿತ ಸಂಘಟನೆಗಳು, ಮುಖಂಡರುಗಳು, ಅಲ್ಲಿಯ ಸ್ಥಳೀಯ ಜನರು ಎಲ್ಲರೂ ಕೂಡ ಸುಮಾರು 4-5 ದಿವಸಗಳಿಂದ ಹೋರಾಟ ಮಾಡ್ತಿದ್ದಾರೆ. ಯಾರೇ ಹೋಗಿ ಕೇಳಿದ್ರೆ ಅವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಳಿಸ್ಕೋತಾರೆ. ಯಾಕೆ ದಲಿತರ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ಈ ಸರ್ಕಾರಕ್ಕೆ? ಇದು ನನ್ನ ಪ್ರಶ್ನೆ ಆಗಿದೆ. ನಾನು ಹೇಳ್ತಕ್ಕಂಥದ್ದು, ನಾನು ಈಗ ಚೀಫ್ ಸೆಕ್ರೆಟರಿ ಅವರನ್ನ ಭೇಟಿ ಆಗ್ತೇನೆ. ಇದರಲ್ಲಿ 3 ವಿಷಯ ಇದೆ. ಫಾರೆಸ್ಟ್ ಲ್ಯಾಂಡ್ ಹಿಂದೆ ಇದ್ದಿರಬಹುದು. ಒಂದು ಸಾರಿ ನೀವು ಅದನ್ನ ರೆವಿನ್ಯೂ ಕೊಟ್ಟ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಹೋಗಿದೆ, ಕೆಇಡಿಬಿಗೂ ಹೋಗಿದೆ. ಇದೆಲ್ಲ ನಿಮಗೆ ಯಾರು ಕೊಟ್ಟರು? ಸರ್ಕಾರವೇ ವೈಲೇಟ್ ಮಾಡಿದೆ ಇದನ್ನ. ಆ ಕಾರಣದಿಂದ ರೆವಿನ್ಯೂ ಮಿನಿಸ್ಟರ್, ಕೆಇಡಿಬಿ ಇಂಡಸ್ಟ್ರಿ ಮಿನಿಸ್ಟರ್ ಮತ್ತೆ ಅರಣ್ಯ ಸಚಿವರು ಇವರು ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇವರನ್ನು ಕರೆದು ಅಲ್ಲಿ ಆಗ್ತಾ ಇರತಕ್ಕಂತ ಕಾರ್ಯಾಚರಣೆಯನ್ನ ತಕ್ಷಣ ನಿಲ್ಲಿಸಬೇಕು. ಅದಾದ ನಂತರ ಇವರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಸರ್ಕಾರ ಒಂದು ತೀರ್ಮಾನ ಕೊಡಬೇಕು. ನೀವು ಯಾರ ಪರವಾಗಿದ್ದೀರಿ? ಮಾಫಿಯಾ ಪರವಾಗಿದ್ದೀರಾ, ಇಲ್ಲ ದಲಿತರ ಪರವಾಗಿದ್ದೀರಾ? ದಲಿತರ ಜಮೀನುಗಳನ್ನು ಹೇಗೆ ನೀವು ಕಬಳಿಸಲಿಕ್ಕೆ ಸಾಧ್ಯ? ಒಂದು ಸಾರಿ ನೀವು ಅವರಿಗೆ ಅಧಿಕಾರ ಕೊಟ್ಟು ಅವರು ಆ ಜಮೀನುಗಳ ವಾರಸುದಾರರಾಗಿದ್ದಾರೆ. ದೇ ಆರ್ ದಿ ಓನರ್ಸ್. ಒಂದು ಸಾರಿ ಅವರು ಓನರ್ ಅಂತ ಆದ್ಮೇಲೆ ನಿಮಗೂ ಕೂಡ ಅದನ್ನು ವಾಪಸ್ ತಗೊಳಕ್ ಬರೋದಿಲ್ಲ. ನಿಮಗೇನಾದ್ರೂ ಸದುದ್ದೇಶಕ್ಕೆ ಇಂಡಸ್ಟ್ರಿ ಮಾಡಬೇಕು, ಬೇರೇನೇ ಮಾಡಬೇಕು ಅಂತಿದ್ರೆ ನೀವು ಅವ್ರ ಹತ್ರ ಅದನ್ನ ಅಕ್ವೈರ್ ಮಾಡಬಹುದು. ಅಕ್ವೈರ್ ಹೇಗೆ ಮಾಡ್ಬೇಕಂತಂದ್ರೆ ಆ ಜಮೀನುಗಳಿಗೆ ನೀವು ಹಣ ಕೊಟ್ಟೇ ತಗೋಬೇಕು. ಇಲ್ಲಾಂದ್ರೆ ನಾನು ಅವತ್ತು ವಾಪಸ್ ಕೊಟ್ಟಿದ್ನಲ್ಲ, ವಾಪಸ್ ಕೊಡು ಅನ್ನಕ್ಕಾಗತ್ತಾ? ಈ ದೇಶಕ್ಕೆ ಕಾನೂನಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ, ಎಲ್ಲರಿಗೂ ಭೂಮಿಯ ಹಕ್ಕನ್ನು ಕೊಟ್ಟಿದೆ. ಈಗ ಭೂಮಿಯ ವಾರಸುದಾರರವರಾದ ಮೇಲೆ ಅವರ ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದೀರಿ. ಇದು ದಲಿತರಿಗೆ ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ದ್ರೋಹ. ಇದನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಇದರ ವಿರುದ್ಧವಾಗಿ ನಾನು ಪ್ರಾರಂಭ ಮಾಡ್ತೇನೆ. ಜೊತೆಗೆ ಇವತ್ತು ನಮ್ಮ ಮುನಿಸ್ವಾಮಿ ಅವರು ಆ ಪ್ರಾಂತ್ಯದವರೇ, ಅವರಿಗೆ ಈ ಎಲ್ಲಾ ವಿಷಯಗಳು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಮೊನ್ನೆ ಹೋಗಿ ಅವರು ತಡೀಲಿಕ್ಕೆ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಎಲ್ಲ ನೋಟಿಸ್ಗಳು ಕೊಡ್ತಿದ್ದಾರೆ, ಕೇಸುಗಳು ಹಾಕ್ತಿದ್ದಾರೆ. ಅರೆ, ನಮ್ಮ ಜಮೀನೇ ಕಿತ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕೋದು ಅಂತಂದ್ರೆ ಏನಕ್ಕಿಂತ ಸರ್ಕಾರ ಬೇಕು? ಆದ್ರಿಂದ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ತಕ್ಷಣ ಅಲ್ಲಿ ನಡೀತಾ ಇರತಕ್ಕಂತ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಆದೇಶ ಹೇಳಿ ಮೊದಲು. ನೀವು ಯಾಕೆ ಕೆಇಡಿಬಿ ಕೊಟ್ರಿ? ಯಾಕೆ ನೀವು ರೈಲ್ವೆ ಕೊಟ್ರಿ? ಯಾಕೆ ನೀವು ಮೆಟ್ರೋ ಕೊಟ್ರಿ? ಅದು ಫಾರೆಸ್ಟ್ ಲ್ಯಾಂಡ್ ಆಗಿದ್ರೆ ಅದೇ ಫಾರೆಸ್ಟ್ ಲ್ಯಾಂಡು ದಲಿತರದನ್ನು ಯಾಕೆ ಕಿತ್ಕೊಳ್ತಾ ಇದ್ದೀರಿ? ಇದು ನನ್ನ ಪ್ರಶ್ನೆಗಳಿದೆ. ಇದಕ್ಕೆ ಅವರು ಉತ್ತರನೂ ಕೊಡಬೇಕು. ಮೊದಲು ಅದನ್ನು ನಿಲ್ಲಬೇಕಲ್ಲಿ, ಕಾರ್ಯಾಚರಣೆ ನಿಲ್ಲಬೇಕು. ನಾನೀಗ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡ್ತೇನೆ. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಆದ್ರೂ ಕೂಡ ನಮ್ಮ ನ್ಯಾಯಯುತ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ.
ಇಂಥ ದೊಡ್ಡ ಮಾಫಿಯಾ ಕೆಲಸವನ್ನ ಸರ್ಕಾರ ಮಾಡೋದನ್ನು ಬಿಡಬೇಕು. ತಮ್ಮ ಮೂಲಕ ನಾನು ಇದನ್ನು ಮನವಿ ಮಾಡ್ತೇನೆ. ಇದು ನಿನ್ನೆ ಆಗಿರೋ ಇದು ಆದೇಶ. ಇನ್ನು ಕೆಲವು 24/6 ನೋಡಿ, ಇದು 24ನೇ ತಾರೀಕು ಆಗಿರೋದೆ. ಹಳೆವು ಇವೆ ನೋಡಿ. 21/4 ಇಲ್ಲ, ಅಷ್ಟು ಬರಲ್ಲ ಜಮೀನು. ಈ ರೈತರದು ತಂದಿರಲ್ಲ. ಆದ್ರೆ ಏನು ವಿಷಯ ಏನು, ಕಂಟೆಂಪ್ಟು ಆ ಕೇಸಿಗೆ ಮಾತ್ರ ಆಗತ್ತೆ, ಎಲ್ಲಕ್ಕೂ ಆಗಲ್ಲ, ತಂದಿರಲ್ಲ, ಅದಾಗಲ್ಲ. ಆದ್ರೆ ನಾನು ಹೇಳೋದು ಟೋಟಲ್ ಎಕ್ಸ್ಟೆಂಟ್ ಎಷ್ಟು, 711. ಈ ರೈತರು ಇರೋದು ಈಗ ಎಷ್ಟು, 200 ಒಳಗೆ ಇದ್ದಾರೆ. ಈಗ 200 ಎಕರೆ ಅಷ್ಟಕ್ಕೆ ಇದ್ದಾರೆ. ಇವರು ತೊಂದರೆ ಇರೋದು ಇವರಿಗೆ ಆಗಿದ್ರೆ, ಅದು ಫಾರೆಸ್ಟ್ ಲ್ಯಾಂಡ್ ಆದ್ರೆ KDB ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ, ರೈಲ್ವೆ ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ, ಮೆಟ್ರೋ ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ. ಯಾಕೆ ಕೊಟ್ರಿ ಅದನ್ನ? ಅವ್ರಿಗೊಂದು ಕಾನೂನು, ದಲಿತರಿಗೊಂದು ಕಾನೂನು ಇದೆಯಾ ದೇಶದಲ್ಲಿ? ಇದೆಂತ ನ್ಯಾಯ ಇದು? ಯಾಕೆಂದ್ರೆ ಖಾಲಿ ಜಾಗ ಉಳಿದಿದೆ, ಕೋಟ್ಯಾಂತರ ರೂಪಾಯಿಗಳು ಬಾಳ್ತದೆ. ದಲಿತರು ಅಮಾಯಕರು, ನಾವೇನೇ ಮಾಡಿದ್ರು ಅವರು ಕೇಳೋ ತಾಕತ್ತು ಅವ್ರಿಗಿಲ್ಲ. ದಲಿತ ನಾಯಕರೆಲ್ಲ ಬಾಯಿ ಮುಚ್ಕೊಂಡು ಕುಳಿತಿದ್ದಾರೆ. ದಲಿತ್ಸ್ ಹ್ಯಾವ್ ನೋ ವಾಯ್ಸ್ ಇನ್ ದಿಸ್ ಕರ್ನಾಟಕ. ಯಾರು ನ್ಯಾಯ ಕೊಡಬೇಕು ದಲಿತರಿಗೆ? ಇದು ಈ ಸರ್ಕಾರದ ಉದ್ದೇಶ. ಇನ್ವೆಸ್ಟಿಗೇಷನ್ ಆಗಲಿ. 1950ರಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ ಸರ್ಕಾರ. ಯಾವ ಯಾವ ಅವಧಿಯಲ್ಲಿ ಏನೇನಾಯ್ತು, ಯಾವ ಕಾರಣಕ್ಕೆ KDBಗೆ ಲ್ಯಾಂಡ್ ಕೊಟ್ವಿ, ಮೆಟ್ರೋ ಕೊಟ್ವಿ, ರೈಲ್ವೆ ಕೊಟ್ವಿ, ಬೇರೆ ಬೇರೆ ಇಂಡಸ್ಟ್ರಿಗಳು ಬಂದಿವೆ, ಎಲ್ಲ ಹೆಂಗೋಯ್ತು? ಆದೇಶ ಸರ್ಕಾರದ್ದೇ ತಾನೆ. ಅಂದಮೇಲೆ ಸರ್ಕಾರದ್ದೇ ತಪ್ಪಿದೆ. ಸರ್ಕಾರ ತಪ್ಪಿಟ್ಕೊಂಡು ಖಾಲಿ ಉಳಿಸ್ಕೊಂಡಿರೋದನ್ನ ಮಾತ್ರ ಹೋಗಿ ನೀವು ಕಬ್ಜಾ ಮಾಡ್ತೀರಿ. ಮಾಡಿ ಕಬ್ಜಾ. KDBಗೆ ಎಷ್ಟು 200 ಚಿಲ್ಲರೆ ಎಕರೆ ಕೊಟ್ಟಿದ್ದಾರಲ್ಲ, ತಗೊಳ್ಳಿ, ಅದನ್ನು ತಗೊಳ್ಳಿ. ಆವಾಗ ಯೋಚನೆ ಮಾಡೋಣ ನಾವೇನು ಮಾಡಬೇಕು ಅಂತ. ರೈಲ್ವೆದ ವಾಪಸ್ ತಗೊಳ್ಳಿ, ಅದು ಎಕ್ಸ್ಟೆಂಟ್ 711 ಎಕರೆ ನೀವು ವಾಪಸ್ ತಗೊಳ್ಳೋದಾದ್ರೆ ಆವಾಗ ಮಾತಾಡೋಣ. ಇದಕ್ಕೆ ಮಾತ್ರ ಒಂದು ನ್ಯಾಯ, ಅದಕ್ಕೆ ಮಾತ್ರ ಯಾಕೆ? ಇದು ನಮ್ಮ ಪ್ರಶ್ನೆ ಇರೋದು. ಸರ್ಕಾರವೇ ಮಾಫಿಯಾ ಅಂತ ಹೇಳಿರೋದು. ಅದ್ರ ಹಿಂದೆ ಯಾರು ಇದ್ದಾರೆ ಅಂತ ಹೇಳಿ ಸರ್ಕಾರ ಹೇಳಿ. ನೋಡಿ, ಜನ ಹೇಳ್ತಾರೆ, ನಾನು ಹೇಳಕ್ ಹೋಗಲ್ಲ. ಈಗ ಅನವಶ್ಯಕವಾಗಿ ಕೆಲವರ ಹೆಸರನ್ನು ಹೇಳಿ ನಾನು ಅವ್ರಿಗೆ ಬದನಾಮ್ ಮಾಡೋದು ನನಗೆ ಇಷ್ಟ ಇಲ್ಲ. ಇದು ಇದೆ ಅಂತ ಜನ ಹೇಳ್ತಾರೆ, ಅದು ನನಗೆ ರೆಫರೆನ್ಸ್ ಅಲ್ಲ. ಬಟ್ ಸರ್ಕಾರ ಇಷ್ಟು ತಪ್ಪು ಮಾಡಿದಾಗ ಹೂ ಈಸ್ ಮಾಫಿಯಾ? ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ಮಾಫಿಯಾ. ನಾವಲ್ಲ, ಇದರಿಂದ ಬೇರೆಯವರು ಅಂತ ಸರ್ಕಾರ ಹೇಳಿ. ಈಗ ಆದೇಶ ಮಾಡಿದವರು ಯಾರು ಅಲ್ಲಿಗೆ? ಇಷ್ಟು ಜನ ಪೊಲೀಸ್ನವ್ರಿಗೆ ಬರಲಿಕ್ಕೆ ಕಾರಣ ಏನು? ಈಗ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೇ ಏನಾದ್ರೂ ಈ ರೀತಿ ಆದೇಶ ಮಾಡಿದ್ರೆ, ಇದನ್ನು ಮೊದಲು KDB ಕೊಟ್ಟಿದ್ದೀರಲ್ಲ ಲ್ಯಾಂಡ್ಗಳು, ಫ್ಯಾಕ್ಟರಿಗಳೆಲ್ಲ ಒಡೆದಾಕಿ ತಗೊಳ್ಳಿ. ಫಾರೆಸ್ಟ್ ಮಿನಿಸ್ಟರು ದಲಿತರದ್ದು ಮಾತ್ರ ಕಿತ್ಕೊಳ್ಳಿ ಅಂತ ಯಾಕೆ ಹೇಳಿದ್ರು? ಆ ರೈಲ್ವೆದು ತಗೊಳ್ಳಿ, ಅದಾದ್ಮೇಲೆ ಬನ್ನಿ ಇದಕ್ಕೆ, ಆಮೇಲೆ ಮಾತಾಡೋಣ. ಮಾತಾಡಿ. ನಾನು ಮಾತಾಡ್ಬಿಡ್ತೀನಿ ಸರ್. ಅವ್ರೊಂದ್ 2 ನಿಮಿಷ ಮಾತಾಡ್ತಾರೆ, ಯಾಕಂದ್ರೆ ಈಸ್ ಎ ಲೋಕಲ್ ಪರ್ಸನ್.